ಇವತ್ತಿಂದ ಲೈಫ್ ಸ್ಟೈಲ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಇಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ನಮ್ಮ ಹುಡುಗರು ಫೋನ್ ಹಾಕಿದ್ರು, ಹಾಗೆ ಕೆಳಗಿದ್ದೀನಿ ಬಾ ಅಂತ. ಕೆಳಗೆ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರು ನೋಡಿ ಖುಷಿ ಆಯಿತು. ಹಾಗೆ ಟೈಮ್ ಲೇಟಾಗಿ ಹೋಗಿತ್ತು. ಆದರೆ ಕೊನೆದಾಗ ಕನ್ಫ್ಯೂಸ್ ಆಗಿದ್ದು ಒಂದೇ, ಯಾವ ಶೂ ಹಾಕ್ಕೊಳ್ಳಿ ಅಂತ ಗೊತ್ತಾಗಿಲ್ಲ. ಮ್ಯಾಚಿಂಗ್ ಶೂಸ್ ಬೇಕಿತ್ತು, ಎಲ್ಲನೂ ನೋಡಿದೆ, ಯಾವುದೂ ಮಜಾ ಅನಿಸಿಲ್ಲ. ಫೈನಲಿ ಇದೊಂದು ಸಕ್ಕತ್ತಾಗಿ ಅನ್ನಿಸ್ತು. ಪರವಾಗಿಲ್ಲ ಅಂದ್ಕೊಂಡು ಅದೇ ಹಾಕ್ಕೊಂಡೆ. ಇನ್ನೇನು ಎಲ್ಲ ರೆಡಿ ಆಯಿತು, ಹುಡುಗರು ಬಂದರು. ಸೊ ಲೆಟ್ಸ್ ಗೋ. ಈ ಜಿಪ್ಸಿಲ್ ಮಾತ್ರ ಮುಂದೆ ಕೂತ್ಕೊಂಡ್ರೆ ಮಜಾನೇ ಬರಲ್ಲ, ಅದಕ್ಕೆ ಹಿಂದೆ ಶಿಫ್ಟ್ ಆದ. ಹಿಂದೆ ಅಂತೂ ಒಳ್ಳೆ ಗಾಳಿ ಜೊತೆ ಜಾಲಿ. ಹಂಗೆ ಹೇಳ್ತಾ ಮೈಸೂರು ರೀಚ್ ಆದ. ಅಲ್ಲಿಂದ ನಮ್ಮ ಹುಡುಗರನ್ನ ನೋಡಿ ನೆಕ್ಸ್ಟ್ ಲೆವೆಲ್ಲ ಖುಷಿ ಆಯಿತು. ಬಾಯ್ಸ್ ಎಲ್ಲ ಮೀಟ್ ಆದರು. ನಾವು ಎಷ್ಟೇ ದೊಡ್ಡವರಾದ್ರೂ ಈ ಟಾಯ್ ಕಾರ್ಸ್ನ ಇಟ್ಕೊಳ್ಳೋ ಮಜಾನೇ ಬೇರೆ. ಬಾಯ್ಸ್ ಎಲ್ಲ ಸೇರಿ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ನಮ್ಮ ಲೋಹಿತ್ ಅವರು, ನಂದವರು, ಹಾಗೆ ನಾನು ತಾರಿಗೆ ಶಿಫ್ಟ್ ಆದೆ. ಅಲ್ಲಿಂದ ಡೈರೆಕ್ಟ್ ಬ್ಯಾಕ್ ವಾಟರ್ಗೆ ಬಂದ್ವಿ. ಇಲ್ಲಿ ವ್ಯೂ ಚೆನ್ನಾಗಿತ್ತು, ಆದರೆ ಫುಲ್ ಪ್ಲಾಸ್ಟಿಕ್ ಕಸಗಳು ತುಂಬಿತ್ತು. ಅದಕ್ಕಿಂತ ಮುಂಚೆ ರೋಡ್ ಮಿಸ್ ಆಗಿದ್ವಿ. ಆದರೆ ಇಲ್ಲಿ ಬಂದು ನೋಡಿದಾಗ ಕರು ಜಿಂಕೆ ಥರ ಆಡ್ತಿರೋದನ್ನ ನೋಡಿ ಖುಷಿ ಆಗೋಯ್ತು. ಈ ವಿಡಿಯೋ ತುಂಬ ಲೆಂತಿ ಆಗಿರೋ ಕಾರಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಪ್ಯಾಲೇಸ್ ರೌಂಡಿಂಗ್ ಎಲ್ಲ ಹಾಕ್ತೀನಿ. ಸೊ ಅಲ್ಲಿ ತನಕ ಟಾಟಾ, ಬಾಯ್.